ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆಯ ಎಪಿಸೋಡ್? ಸಖತ್ತಾಗಿತ್ತಲ್ವ? ಅಂದರೆ ಒಂಥರ ಹಾರ್ಟ್ ವಾರ್ಮಿಂಗ್ ಮೂಮೆಂಟ್ಸ್ ಚೆನ್ನಾಗಿರುತ್ತೆ ಈ ವಾರ ಪೂರ್ತಿ. ತುಂಬ ಖುಷಿಯಾಗಿ ಎಪಿಸೋಡ್ಸ್ಗಳನ್ನು ನೋಡ್ಕೊಂಡು ಹೋಗ್ಬೋದು. ಎಸ್ಪೆಷಲಿ ನಿನ್ನೆ ಧನುಷ್ ಅವರು ಅಮ್ಮ ಬರ್ತಾರೆ, ಮನೆ ಒಳಗಡೆ ಬರ್ತಾರೆ. ಗಿಲ್ಲಿ ಅವ್ರು ನೋಡಿದ ತಕ್ಷಣ ಅವ್ರು ಖುಷಿ ಪಡ್ತಾರೆ. ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದರೆ, ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ಹೇಳಿದಾಗ ಧನುಷ್ ಅವರಮ್ಮ ಗಿಲ್ಲಿ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಜೊತೆಗೆ ಧನುಷ್ ಅವರು ಅಕಸ್ಮಾತ್ ಇಲ್ಲದೇ ಇರ್ತಿದ್ದರೆ ವೋಟ್ಸ್ ಎಲ್ಲ ಪೂರ್ತಿ ನಾನು ಗಿಲ್ಲಿಗೆ ಹಾಕ್ತಾ ಇದ್ದೆ ಅಂತ ಹೇಳ್ತಾರೆ. ಮನೆಯವರಿಗೆಲ್ಲ ಒಂದು ರೀತಿ ಅದನ್ನು ಕೇಳಿ, ಎಸ್ಪೆಷಲಿ ರಾಶಿಕಾ ಅವ್ರಿಗೆ ಯಾಕೆ ಆಂಟಿ ಅಂತೆಲ್ಲ ಕೇಳ್ತಾರೆ. ಅವ್ರಿಗಿನ್ನೂ ಅರ್ಗಿಸ್ಕೊಳಕ್ಕೆ ಆಗ್ತಾಯಿಲ್ಲ. ರಾಶಿಕಾ ಅವ್ರಿಗೆ ಈಗಲ್ಲ, ಇನ್ನೂ ಜಸ್ಟ್ ನೆಕ್ಸ್ಟ್ ನೋಡಿ. ಇವಾಗ ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಅವರು ಬಂದರು, ಅವ್ರ ಜೊತೆಗೆ ಲೈಕ್ ಗಿಲ್ಲಿ ಜೊತೆಗೆ ಅಂಟ್ಕೊಂಡಿದ್ರು ಅವರು. ಇನ್ಫ್ಯಾಕ್ಟ್ ಲೈವಲ್ಲೆಲ್ಲ ಸಖತ್ತು ಕ್ಲೋಸಾಗಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಅವರ ಅಮ್ಮ ಮತ್ತು ಗಿಲ್ಲಿ ಅವರು. ಅದೆಲ್ಲ ಸಖತ್ತಾಗಿತ್ತು. ರಾಶಿಕಾ ಅವ್ರಿಗೆಲ್ಲೋ ಒಂದು ಕಡೆ ಈಗ ಸ್ವಲ್ಪ ಏನಾದರೂ ಮನವರಿಕೆ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಏನು ಬಂದವರೆಲ್ಲ ಗಿಲ್ಲಿ ಹೆಸರು ಹೇಳ್ತಾರಲ್ಲ, ಬಿಕಾಸ್ ಸೂರಜ್ ಅವ್ರ ಅಮ್ಮನೂ ಅದೇ ಅಂದರು. ಸೂರಜ್ ಅವ್ರ ಅಕ್ಕ ಬೇರೆ ಸಿಕ್ಕಾಪಟ್ಟೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. ಗಿಲ್ಲಿ ಅವರು ಜಸ್ಟ್ ಕಾಮಿಡಿ ಎಲ್ಲ ಬೇರೆ ಥರನೂ ಅವರು ಯಾರಾದರೂ ಡಲ್ಲಾಗಿ ಕೂತಿದ್ರೆ ಅವರನ್ನು ಮಾತಾಡ್ಸೋಂಥದ್ದು ಅದೆಲ್ಲ ಮಾಡ್ತಾರೆ ಅಂತ. ಸೊ ಇನ್ನೂ ಮನವರಿಕೆ ಆಗಿರಲ್ಲ, ನೋಡಬೇಕು. ಹೋಗ್ತಾ ಗೊತ್ತಾಗುತ್ತೆ. ಇವತ್ತು ಕಂಪ್ಲೀಟ್ ಈ ಫ್ಯಾಮಿಲಿ ವೀಕೆಲ್ಲ ಮುಗಿಯುವಾಗ ಬಹುಶಃ ಸ್ವಲ್ಪನಾದರೂ ರಾಶಿಕಾ ಅವ್ರಿಗೆ ಗಿಲ್ಲಿದು ಅಂದರೆ ಆಟ ಯಾವ ರೀತಿ ಹೊರಗಡೆ ಕಾಣಿಸ್ತಾ ಇದೆ ಅನ್ನುವಂತಹ ಪಿಕ್ಚರ್ ಸಿಗಬಹುದು. ಬಟ್ ಗೊತ್ತಿಲ್ಲ, ಬಿಕಾಸ್ ರಾಶಿಕಾ ಅವರ ಅಮ್ಮ ಮತ್ತು ತಮ್ಮ ಅಂತೂ ಗಿಲ್ಲಿ ಪರ ವಹಿಸ್ಕೊಂಡು ಮಾತಾಡಿಲ್ಲ. ಬಿಕಾಸ್ ಅವ್ರ ಮಗಳಿಗೆ ಗಿಲ್ಲಿ ಕಂಡ್ರೆ ಆಗಲ್ಲ. ಸೊ ಹಾಗಾಗಿ ಅವರು ಹಾಗೆ ಇರಬೇಕಾಗತ್ತಲ್ವ. ಸೊ ಅದೇ ಥರನೇ ಅವರು ಕೂಡ ನಡ್ಕೊಳ್ತಾ ಇದ್ರು ನಿನ್ನೆ ಎಪಿಸೋಡಲ್ಲೂ ಕೂಡ. ಇನ್ನು ನೆಕ್ಸ್ಟು ಅಂದರೆ ಗಿಫ್ಟ್ಸ್ಗಳನ್ನು ಕೊಡಿ ಅಂತ ಒಂದು ಚಟುವಟಿಕೆ ಇರುತ್ತೆ. ಏನಂತಂದರೆ ರಾಶಿಕಾ ಅವ್ರ ಫ್ಯಾಮಿಲಿ ಬಂದಿದೆ, ಪ್ಲಸ್ ಈ ಕಡೆ ಸೂರಜ್ ಅವ್ರ ಫ್ಯಾಮಿಲಿ ಬಂದಿದೆ, ಮತ್ತು ಧನುಷ್ ಅವ್ರ ಅಮ್ಮ ಬಂದಿರ್ತಾರೆ. ನಿಮಗೆ ಯಾರಿಗೆಲ್ಲ ಲೈಕ್ ಅದ್ರ ಇಷ್ಟ ಇರುವಂತಹ ಕಂಟೆಸ್ಟೆಂಟ್ಸಿಗೆ ಗಿಫ್ಟ್ ಕೊಡಿ ಅಂತ ಹೇಳಿದಾಗ ರಾಶಿಕಾ ಅವರ ತಮ್ಮ ರಘು ಅವರಿಗೆ ಗಿಫ್ಟ್ ಕೊಡ್ತಾರೆ. ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ರಾಶಿಕಾ ಅವ್ರ ಜೊತೆಗೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಸೂರಜ್ ಅವ್ರ ಅಕ್ಕ ಅಶ್ವಿನಿ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಬಿಕಾಸ್ ಅಶ್ವಿನಿ ಅವರು ಒಂದು ರೀತಿ ಸೂರಜ್ ಅವರ ತಾಯಿಯ ಒಂದು ವೈಬ್ಸನ್ನು ಕೊಡ್ತಾರೆ ಅಂತ ಹೇಳಿಕೊಂಡು ಆ ರೀಸನ್ನ ಕೊಟ್ಟು ಆ್ಯಕ್ಚುಲಿ ಆ ಗಿಫ್ಟನ್ನು ಕೊಡ್ತಾರೆ ಸೂರಜ್ ಅವರ ಅಕ್ಕ ಅಶ್ವಿನಿ ಅವರಿಗೆ. ಅದಾದಮೇಲೆ ಧನುಷ್ ಅವರ ಅಮ್ಮ ಕಾವ್ಯ ಮತ್ತು ಸ್ಪಂದನ ಅವರಿಗೆ ಗಿಫ್ಟನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ಧನುಷ್ ಅವರ ವೈಫ್ ಸಂಜನಾ ಅವರು ಲೈಕ್ ಅಂದರೆ ಈ ಗಿಫ್ಟ್ಗಳನ್ನು ಕೊಟ್ಟಿರ್ತಾರೆ. ಸಮ್ ಪರ್ಫ್ಯೂಮ್ ಅನಿಸುತ್ತೆ ಲೈಕ್ ಇಬ್ಬರಿಗೂ, ಸ್ಪಂದನ ಮತ್ತು ಕಾವ್ಯ ಅವರಿಗೆ. ಬಿಕಾಸ್ ಅವರಿಬ್ಬರು ಕೂಡ ಧನುಷ್ ಅವ್ರ ಜೊತೆಗೆ ತುಂಬ ಒಳ್ಳೆ ರೀತಿಯಲ್ಲಿ ಮನೆ ಒಳಗಡೆ ಸಪೋರ್ಟ್ ಮಾಡ್ಕೊಂಡೆಲ್ಲ ಇದ್ದಾರೆ. ಸೊ ಹಾಗಾಗಿ ಅದಾದ ನಂತರ ಲಕ್ಸುರಿ ಟಾಸ್ಕ್, ಫ್ಯಾಮಿಲಿಗಳಿಗೆ ಲಕ್ಸುರಿ ಟಾಸ್ಕ್ ಕೊಡ್ತಾರೆ. ಆ್ಯಕ್ಚುಲಿ ಸೂರಜ್ ಅವರ ಅಮ್ಮ ಸೂರಜ್ ಜೊತೆ ಆಡಬೇಕಾಗಿರುತ್ತೆ, ಬಟ್ ಅವರು ಒಪ್ಪಲ್ಲ. ಹಾಗಾಗಿ ಸೂರಜ್ ಮತ್ತು ಅವ್ರ ಅಕ್ಕ ಆಟ ಆಡ್ತಾರೆ, ಈ ಕಡೆ ರಾಶಿಕಾ ಮತ್ತು ಅವ್ರ ಅಮ್ಮ ಆಟ ಆಡ್ತಾರೆ, ಮತ್ತು ಇಲ್ಲಿ ಧನುಷ್ ಮತ್ತು ಅವ್ರ ಅಮ್ಮ ಆಟ ಆಡ್ತಾರೆ. ಧನುಷ್ ಅವ್ರ ಅಮ್ಮ ಆ್ಯಕ್ಚುಲಿ ಧನುಷ್ ಅವರು ಸ್ಪೀಡಾಗಿ ಇದ್ದಿದ್ದಕ್ಕೋ ಏನೋ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಲೈಕ್ ಅಂದರೆ ಒಂದು 20 ಬಲೂನೆಲ್ಲ ಏನೋ ಕಲೆಕ್ಟ್ ಮಾಡ್ತಾರೆ ಅನಿಸುತ್ತೆ. ಕಂಪ್ಲೀಟ್ ಲೈಕ್ ಅಂದರೆ ಏನು ಲಕ್ಸುರಿ ಇರುತ್ತೆ ಅದೆಲ್ಲ ಬರುತ್ತೆ. ಅದಾದಮೇಲೆ ನೋಡಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಷನ್ ಆಗುವಂಥದ್ದು. ಧನುಷ್ ಅವರ ಸೆಲೆಕ್ಷನ್ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಇವರು ಯಾರು ಸೂರಜ್, ರಾಶಿಕಾ ಅವ್ರ ಫ್ಯಾಮಿಲಿ ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ, ಅಂದರೆ ತಮ್ಮ ಮತ್ತು ಅವರಮ್ಮ. ಈ ಕಡೆ ಸೂರಜ್ ಅವರ ಫ್ಯಾಮಿಲಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಗಿಫ್ಟ್ ಹೆಂಗೆ ಕೊಟ್ಟಿದ್ರು ಅದೇ ಥರನೇ ಆಲ್ಮೋಸ್ಟ್. ಈ ಕಡೆ ಧನುಷ್ ಅವ್ರ ಅಮ್ಮ ಮಾತ್ರ ಗಿಫ್ಟ್ ಕೊಟ್ಟಿದ್ದು ಕಾವ್ಯ ಮತ್ತು ಸ್ಪಂದನಾಗೆ. ಬಟ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರು ಹೋಗಬೇಕು ಅಂತ ಹೇಳಿದಾಗ ಗಿಲ್ಲಿನ ಸೆಲೆಕ್ಟ್ ಮಾಡ್ತಾರೆ. ನನಗೆ ಅಶ್ವಿನಿ ಅವರು ಇಷ್ಟನೇ, ಬಟ್ ಗಿಲ್ಲಿ ಅವರು ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಇಷ್ಟ ಅಂತ ಅಂದ್ಕೊಂಡು ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡ್ತಾರೆ. ಆ ಟೈಮಲ್ಲಂತೂ ರಾಶಿಕಾ ಅವ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಏನು ಇವ್ರನ್ನ ಸೆಲೆಕ್ಟ್ ಮಾಡೋರಲ್ಲ ಅನ್ನೋ ಥರ ಇಲ್ಲ. ಬಿಕಾಸ್ ಆ ಗಿಲ್ಲಿ ಗೊತ್ತಲ್ಲ, ಲೈಕ್ ಅಂದರೆ ಧನುಷ್ ಅವ್ರ ಅಮ್ಮನ ಕರ್ಕೊಂಡು ಬಂದು ಲೈಕ್ ಅಂದರೆ ನನ್ನನ್ನು ಇನ್ನೊಬ್ಬ ಮಗ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ. ಕಾಫಿ ಟೀ ಬೇಕಾ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಅದಾದಮೇಲೆ ಸಂಜನಾ ಅತ್ತಿಗೇನು ಕಳಿಸ್ಬಿಡಿ, ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಆಗಲಿಲ್ಲ ಅಂತೆಲ್ಲ ಹೇಳ್ತಾರೆ. ರಾಶಿಕಾ ಅವರಿಗೆ ಅದೆಲ್ಲ ನೋಡಿದಾಗ ಒಂಥರ ಕನ್ಫ್ಯೂಷನ್ ಇದೆ, ಏನು ಇವ್ರ ಅಮ್ಮ ಬಂದು ಗಿಲ್ಲಿನ ಸೆಲೆಕ್ಟ್ ಮಾಡಿದ್ರಲ್ಲ ಅನ್ನೋ ಥರ ಎಲ್ಲ. ಸೊ ಅದಾದಮೇಲೆ ಲೈಕ್ ಅಂದರೆ ಇನ್ನೇನು ಅಮ್ಮ ತಾಯಿಯವರು ಹೋಗ್ತಾರೆ ಧನುಷ್ ಅವ್ರದ್ದು. ಮತ್ತೇನು ವೈಫ್ ಬರಲೇ ಇಲ್ವಲ್ಲ ಅನ್ನೋ ಥರ ಎಲ್ಲ ಇದ್ದಾಗ ಧನುಷ್ ಅವ್ರ ವೈಫ್ ಬರ್ತಾರೆ. ಸ್ವಲ್ಪ ಒಂದು ಡಿನ್ನರ್ ಡೇಟ್, ಒಂದು ರೊಮ್ಯಾಂಟಿಕ್ ಒಂದು ಮೂಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಸೊ ತುಂಬ ಹಗ್ಗೆಲ್ಲ ಮಾಡಿಕೊಂಡು ತುಂಬ ರೊಮ್ಯಾಂಟಿಕ್ ಮೂಮೆಂಟ್ಸ್ ಎಲ್ಲ ನೋಡ್ಲಿಕ್ಕೆ ಸಿಕ್ತು. ಅದಾದಮೇಲೆ ಮತ್ತೆ ಏನು ಹೋಗುವಾಗ ಪಾಸ್ ಅಂತ ಹೇಳ್ತಾರೆ ಧನುಷ್ ಅವ್ರಿಗೆ. ಅವರ ವೈಫ್ ಸ್ವಲ್ಪ ಎಮೋಷನಲ್ ಆಗ್ತಾರೆ, ಊಟ ಎಲ್ಲ ತಿನ್ನಿಸ್ತಾರೆ ಪಾಸಲ್ಲಿದ್ದರು ಕೂಡ ಧನುಷ್ ಅವರು. ಅದಾದಮೇಲೆ ಹಾಗೆ ಹೊರಟೋಗ್ತಾರೆ, ವಾಪಸ್ ಪಾಸ್ ರಿಮೂವ್ ಮಾಡ್ತಾರೆ, ಮತ್ತೆ ಹೋಗಿ ತಪ್ಕೊಂಡೆಲ್ಲ. ಇಟ್ ವಾಸ್ ಲೈಕ್ ವೆರಿ ಎಮೋಷನಲ್. ಈಗಷ್ಟೇ ಮದುವೆ ಆಗಿರೋದಲ್ವ ರೀಸೆಂಟಾಗಿ, ಚೆನ್ನಾಗಿತ್ತು ಅದೆಲ್ಲ ನೋಡೋಕ್ಕೆ. ಅದಾದಮೇಲೆ ರಕ್ಷಿತಾ ಅವ್ರ ಅಮ್ಮ ಬರ್ತಾರೆ.
ಬಂದ ತಕ್ಷಣ ಧ್ರುವಂತ್ ಅವ್ರು ಏನು ಮಾಡ್ತಾರೆ, ಕಾಲಿಗೆ ಹೋಗಿ ಬಿದ್ದುಬಿಡ್ತಾರೆ. ನಾನು ನಿಜವಾಗ್ಲೂ ನನಗೆ ರಕ್ಷಿತ್ ಅನ್ಕೊಂಡ್ರೆ ಇಷ್ಟ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಮಾಡ್ತಿರೋದು ನೋಡಿ ಗೇಮಿಗೋಸ್ಕರ ಅಷ್ಟೇ ಅಂತ ಹೇಳುವಾಗ, ಇಲ್ಲ ನನಗೇನು ಅದು ಬೇಜಾರಿಲ್ಲ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅವರು ಮ್ಯಾಂಗ್ಳೂರು ಭಾಷೆಯಲ್ಲಿ, ಮ್ಯಾಂಗ್ಳೂರು ಸ್ಲ್ಯಾಂಗಲ್ಲಿ ರಕ್ಷಿತಾ ಮತ್ತು ಅವರ ತಾಯಿಯ ಕಾನ್ವರ್ಸೇಷನಲ್ಲಿ ನೋಡುವಾಗ ಇಟ್ ವಾಸ್ ವೆರಿ ಕ್ಯೂಟ್, ತುಂಬ ಚೆನ್ನಾಗಿತ್ತು. ಮತ್ತು ಅವ್ರು ಹೇಳ್ತಾರೆ ನೀಟಾಗಿ, ಒಂದು ಕಡೆ ನಿಂತ್ಕೊಂಡು ಮಾತಾಡು, ಸುಮ್ಮನೆ ಯಾಕೆ ಹಂಗೆ ಆಚೆ ಈಚೆ ಎಲ್ಲ ಓಡಾಡ್ಕೊಂಡು ಮಾತಾಡ್ತೀಯ, ಸರಿಯಾಗಿ ಸ್ನಾನ ಮಾಡು, ತಲೆ ಬಾಚ್ಕೋಬೇಕು ಅಂತೆಲ್ಲ. ತಲೆ ಬಾಚೋದಕ್ಕೆ ಭಾಷೆ ತಗೊಳ್ತಾರೆ, ಅಂದರೆ ನೀಟಾಗಿರಲಿ ಅಂತ ಮಗಳ ಮೇಲೆ ಇರುವಂತಹ ಕಾಳಜಿ ಅದು. ಸೊ ಹಾಗಾಗಿ ಭಾಷೆ ಎಲ್ಲ ತೆಗೆದುಕೊಳ್ತಾರೆ. ಮತ್ತು ರಕ್ಷಿತ್ ಅವರಿಗೆ ಬಿಗ್ ಬಾಸ್ ಅವರು ವ್ಲಾಗ್ ಮಾಡೋದಕ್ಕೆ ಕ್ಯಾಮ್ರಾ, ಸ್ಟಿಕ್ಕು ಮತ್ತು ಬಂಗುಡೆ ಎಲ್ಲ ಕಳಿಸ್ಕೊಡ್ತಾರೆ. ಸೊ ಬಂಗುಡೆ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಜಸ್ಟ್ ಲೈಕ್ ಹೌ ರಕ್ಷಿತ್ ಅವರು ಹೊರಗಡೆ ತಮ್ಮ ವ್ಲಾಗ್ ಮೂಲಕ, ಅಡುಗೆ ಮೂಲಕ ಫೇಮಸ್ ಆಗಿದ್ದಾರೋ ಆ ಥರದೊಂದು ಅವಕಾಶ ಸಿಗುತ್ತೆ ಅವರಿಗೆ. ಬಂಗುಡೆ ಎಲ್ಲ ಮಾಡಿಕೊಡ್ತಾರೆ, ಮನೆಯವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ತಿಂತಾರೆ. ವ್ಲಾಗಿಂಗ್ ಎಲ್ಲ ಸಖತ್ತಾಗಿತ್ತು ಇನ್ಫ್ಯಾಕ್ಟ್. ಅದಾದಮೇಲೆ ಅಶ್ವಿನಿ ಅವ್ರ ಮಗ ಫಸ್ಟ್ ಬರ್ತಾರೆ. ತುಂಬ ಎಮೋಷನಲ್ ಮೂಮೆಂಟ್ಸ್ ಅವ್ರಿಗೆ. ಒಳಗಡೆ ಬಂದ ನಂತರ ಮಗ ಕೆಲವೊಂದಷ್ಟು ಲೈಕಂದ್ರೆ ಸಜೆಷನ್ಸ್ ಕೊಡ್ತಾರೆ ಅಶ್ವಿನಿ ಅವರಿಗೆ. ಎಂಜಾಯ್ ಮಾಡು, ಯಾಕೆ ಲೈಕಂದ್ರೆ ಇಲ್ಲೇ ಇರಬೇಕಲ್ವ, ಜಗಳ ಆಡಿದ್ರು ನೀವೇ ಇರಬೇಕು, ಅದ್ರ ಬದಲು ನೀವು ಎಂಜಾಯ್ ಮಾಡು ಅಂತೆಲ್ಲ ಬುದ್ಧಿ ಹೇಳ್ತಾರೆ. ಜಗಳ ಎಲ್ಲ ಬೇಡ, ಅಂದರೆ ಹೊರಗಡೆ ಬರುವಾಗ ಜಗಳನೇ ಜ್ಞಾಪಕ ಇಟ್ಕೊಳ್ಬಾರ್ದಲ್ವ ಅನ್ನೋ ಥರದ್ದೆಲ್ಲ ಆ್ಯಕ್ಚುಲಿ ಸೂಕ್ಷ್ಮವಾಗಿ ಬುದ್ಧಿ ಹೇಳ್ತಾರೆ. ನೆಕ್ಸ್ಟು ಆಮೇಲೆ ಅವ್ರ ಅಮ್ಮ, ಅಶ್ವಿನಿ ಅವ್ರ ಅಮ್ಮ ಬರ್ತಾರೆ. ಅದು ಯಾಕೆಂದರೆ ಕನ್ಫೆಷನ್ ರೂಮಲ್ಲೇ ಇರ್ತಾರೆ ಅವರು. ಇಲ್ಲಿ ಬರೀ ವಾಯ್ಸ್ ಮಾತ್ರ ಬರ್ತಾ ಇರುತ್ತೆ. ಕೆಲವೊಂದಷ್ಟು ಎಮೋಷನಲ್ ಮೂಮೆಂಟ್ಸ್, ಅಶ್ವಿನಿ ಅವ್ರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಕಾಲಿಗೆಲ್ಲ ಬೀಳ್ತಾರೆ, ಬಿಗ್ ಬಾಸ್ ದಯವಿಟ್ಟು ಕಳಿಸಿ ಆ ಥರದ್ದೆಲ್ಲ. ಆಮೇಲೆ ವಾಪಸ್ ಅಮ್ಮನ್ನ ಕಳಿಸ್ತಾರೆ ಒಳಗಡೆ, ಅಶ್ವಿನಿ ಅವ್ರ ಅಮ್ಮನ. ಅಶ್ವಿನಿ ಅವ್ರ ಅಮ್ಮಗೆ ರಕ್ಷಿತಾ ಫೇವ್ರೇಟ್ ಅಂತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಅವ್ರ ಅಮ್ಮ ಗಿಲ್ಲಿ ಅವ್ರನ್ನ, ಗಿಲ್ಲಿ ನಟರಾಜ್ ಬಾರೋ ಅಂತ ಕರ್ಕೊಂಡು ಅಳಿಯ ಅನ್ನೋದೇನು, ಅತ್ತೆ ಮಗಳನ್ನ ಕರೆಕ್ಟಾಗಿ ನೋಡ್ಕೊ ಅನ್ನೋದೇನು, ಮತ್ತು ತಮಾಷೆ ಮಾಡೋದೇನು, ನೀನು ತಮಾಷೆ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಸೈಲೆಂಟ್ ಆಗಿದ್ರೆ ಚೆನ್ನಾಗಿರಲ್ಲ ಅನ್ನೋದೇನು, ಏನು ನನ್ನ ಮಗಳನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ಯಾ, ಎಷ್ಟೋ ದಿನ ಆಗೋಯ್ತು ಅಂತ ಹೇಳೋದೇನು, ಅದಕ್ಕೆ ಅಳಿಯ ಅನ್ನೋದೇನು, ಮತ್ತು ಅದಕ್ಕೆ ಗಿಲ್ಲಿ ಉತ್ತರ ಕೊಡೋದೇನು, ಅಯ್ಯೋ ನಾನು ಸ್ವಲ್ಪ 15 ವರ್ಷ ಬೇಗ ಹುಟ್ಟಬೇಕಾಗಿತ್ತು ಅಂತ ಹೇಳೋದೇನು. ಒಂದು ಸಖತ್ತಾಗಿತ್ತು ಆ ಕಾನ್ವರ್ಸೇಷನ್ಸ್. ಇನ್ಫ್ಯಾಕ್ಟ್ ಲೈವಲ್ಲೂ ಕೂಡ ಅಶ್ವಿನಿ ಅವರ ಅಮ್ಮ ಗಿಲ್ಲಿಯವ್ರ ಜೊತೆಗೆ ಎಷ್ಟು ಅಟ್ಯಾಚ್ ಆಗಿದ್ರು ಅಂತಂದರೆ, ಒಂದು ಕಡೆ ಅವ್ರು ಮಾತಾಡ್ತಾ ಇರ್ತಾರೆ, ಗಿಲ್ಲಿ ಏನೋ ರೆಡಿಯಾಗಿ ಬರ್ತೀನಿ ಅಂತ ಹೇಳುವಾಗ ಇಲ್ಲೇ ಕೂತ್ಕೊಂಡಿರೋ ಬರ್ತೀನಿ ಅಂತ ಹೇಳ್ತಾರೆ. ಹೌದಪ್ಪ ಇಲ್ಲೇ ಕೂತಿರ್ತೀನಿ ಹೋಗು ಅಂತಾರೆ. ಮತ್ತೆ ಹೋಗಿ ಕೈ ಹಿಡ್ಕೊಂಡು ಮಾತಾಡಿಸ್ತಾ ಇರೋದು ಗಿಲ್ಲಿನ. ನಿನ್ನೆ ಎಪಿಸೋಡಲ್ಲೂ ಹಾಗೆ ಆಯಿತು. ಅವರಮ್ಮ ಅಶ್ವಿನಿ ಅವರಮ್ಮ ಚೆನ್ನಾಗಿ ಮಾತಾಡ್ಸೋದು, ಬರೋ ನಟರಾಜ್ ಅಂತೆಲ್ಲ ಹೇಳೋದು. ಮತ್ತು ಏನು ಒಂದು ಒಳ್ಳೆ ಹುಡುಗಿ ಅಂದರೆ ನೀನು ಅತ್ತೆ ಮಗಳಿಗೆ ಲೈನ್ ಹೊಡಿತಾನೆ ಇರು, ಯಾಕೆ ಬಿಡ್ತೀಯಾ, ಮದುವೆ ಆಗೋ ತನಕ ಲೈನ್ ಹೊಡಿತಾ ಇರು ಅಂತೆಲ್ಲ ಹೇಳೋದು. ಸಖತ್ ಆ ಕಾನ್ವರ್ಸೇಷನ್ಸ್ ಎಲ್ಲ ಸಖತ್ತಾಗಿತ್ತು. ಮತ್ತು ಬೇರೆ ಒಂದು ಹುಡುಗಿ ನೋಡಿ ಮದುವೆ ಆಗು ಅಂತೆಲ್ಲ ಹೇಳುವಾಗ ಗಿಲ್ಲಿ ಕೇಳೋದು, ನಂಗೆ ಒಂದು 5 ಕೋಟಿ, 5 ಅಂತ ತೋರಿಸ್ತಾರೆ, 5 ಕೋಟಿನ ಎಷ್ಟು ಅಂತ ಗೊತ್ತಿಲ್ಲ ಅವ್ರ ಪ್ರಕಾರ. 5 ಕೋಟಿ ವರದಕ್ಷಿಣೆ ಕೊಡಬೇಕು, ಒಂದು 20-25 ವರ್ಷದ ಒಳಗಡೆ ಇರುವಂತಹ ಹುಡುಗಿ ಅಂತೆಲ್ಲ ಹೇಳ್ತಾರೆ. ನಿಂಗೆ ಯಾಕೆ, ಅವರಮ್ಮ ಅವಾಗ ಹೇಳ್ತಾರೆ ಅಶ್ವಿನಿ ಅವರಮ್ಮ, ನಿಂಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳಿದಾಗ ನನಗೇನು ಕಡಿಮೆ ಆಗಿದೆ ಅಂತಾರೆ ಗಿಲ್ಲಿ. ಅವಾಗ ವಾಪಸ್ ಅಲ್ಲೇ ಪ್ಲೇಟ್ ಟರ್ನ್ ಮಾಡ್ತಾರೆ, ಹೌದು ನಿನಗೇನು ಕಡಿಮೆ ಆಗಿದೆ ಅಂತೆಲ್ಲ ಅಂದ್ಕೊಂಡು. ಸಖತ್ತಾಗಿತ್ತು ಕಾನ್ವರ್ಸೇಷನ್ಸ್ ಎಲ್ಲ. ಮತ್ತು ಅವರಮ್ಮ ಸುಮ್ಮನೆ ಒಂದು ಹುಡುಗಿ ಹುಡ್ಕೋಣ ಬಿಡು ನಿನಗೆ ಅಂತ ಹೇಳಿ ಆ ಕಡೆ ಕೈ ತೋರಿಸಿದಾಗ ಅಲ್ಲಿ ಕಾವ್ಯ ನಿಂತಿರ್ತಾರೆ. ಏನು ಕಾವ್ಯನ ಕಡೆ ತೋರಿಸ್ತಿದ್ಯಾ ಅಂತ ಹೇಳ್ತಾರೆ. ಕಾವ್ಯನ ತೋರಿಸಿದಲ್ಲ ಈ ಕಡೆ ತೋರಿಸಿದ್ದು ಅಂತ. ಅದೆಲ್ಲ ಮಜವಾಗಿತ್ತು ಇನ್ಫ್ಯಾಕ್ಟ್ ಕಾನ್ವರ್ಸೇಷನ್ ಎಲ್ಲ. ಲೈವಲ್ಲೂ ಕೂಡ ಅಶ್ವಿನಿಯವ್ರ ಜೊತೆಗೆ ಅವರಮ್ಮ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಒಳ್ಳೆ ಹುಡುಗ ಅವನು, ಹಾಗೆ ಹೀಗೆ ಒಳ್ಳೆ ಹುಡುಗನೇ, ಬಟ್ ಇಲ್ಲಿ ಸುಮ್ಮನೆ ಟಾಸ್ಕಿಗೋಸ್ಕರ ಒಳಗಡೆ ಮನೇಲಿ ಆ ಥರದೊಂದು ಆಗ್ತಿರುತ್ತೆ ಟಗ್ ಆಫರ್ ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಗಿಲ್ಲಿಯವ್ರಿಗಂತೂ ಫುಲ್ ಖುಷಿ ಆಗುತ್ತೆ, ಏನು ನನ್ನೇ ಹಿಡ್ಕೊಂಡ್ಬಿಟ್ಟಿದಾರಲ್ಲ ಇವರು, ನಿಮ್ಮ ನೋಡಿ ತುಂಬ ಖುಷಿ ಆಯಿತು ಅಂತ ಅವ್ರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ. ಇನ್ಫ್ಯಾಕ್ಟು ಕನೆಕ್ಷನ್ ಸಖತ್ತಾಗಿ ಆಗುತ್ತೆ. ಎಸ್ಪೆಷಲಿ ಅಶ್ವಿನಿ ಅವ್ರ ಅಮ್ಮ ಮತ್ತು ಗಿಲ್ಲಿಯವ್ರದ್ದು ಆ ಬಾಂಡೇ ಸಖತ್ತಾಗಿತ್ತು. ಮನೆಗೆ ಒಟ್ಟಿನಲ್ಲಿ ನಿಂತ ಗೊತ್ತಾ, ಮನೆಗೆ ಬರ್ತಾ ಇರುವಂತಹ ಅಮ್ಮಂದಿರಿಗೆಲ್ಲ ಗಿಲ್ಲಿ ಅಂದರೆ ಇಷ್ಟ, ಎಕ್ಸೆಪ್ಟ್ ರಾಶಿಕ್ ಅವ್ರ ಫ್ಯಾಮಿಲಿ. ಅದು ಗೊತ್ತಿರುವಂಥದ್ದೇ, ಯಾಕೆ ಅಂತ ನಾನೇನು ಸ್ಪೆಷಲಾಗಿ ಹೇಳಬೇಕು ಅಂತಿಲ್ಲ. ಸೊ ಅದು ಅಲ್ಲದೆ ನಮ್ಮ ಧನುಷ್ ಅವ್ರ ಅಮ್ಮ ಇವಾಗ ಗಿಲ್ಲಿನ ಕ್ಯಾಪ್ಟನ್ಸಿ ಟಾಸ್ಕಿಗೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಆ ಕಡೆ ಸೂರಜ್ ಅವ್ರ ಫ್ಯಾಮಿಲಿ ಯಾರನ್ನ, ನಮ್ಮ ಇವರು ರಾಶಿಕ್ ಅವ್ರ ಫ್ಯಾಮಿಲಿ ಸೂರಜ್ನ ಸೆಲೆಕ್ಟ್ ಮಾಡಿದ್ದಾರೆ, ಸೂರಜ್ ಅವ್ರ ಫ್ಯಾಮಿಲಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವ್ರು 3 ಜನ ಸೆಲೆಕ್ಟ್ ಆಗಿದ್ರು. ಈಗ ನೆಕ್ಸ್ಟ್ ಎಪಿಸೋಡ್ ಎಂಡಲ್ಲಿ ಧ್ರುವಂತ್ ಅವ್ರ ಅಪ್ಪ ಅಮ್ಮ, ಯಾಕೆಂದರೆ ಅವ್ರ VT ಎಲ್ಲ ಬರುತ್ತೆ. ಅದಾದಮೇಲೆ ಈ ಲೈವಲ್ಲಿ ಬಂದಿರೋ ಪ್ರಕಾರ ಅವರ ಅಣ್ಣ, ಐ ಥಿಂಕ್ ಅಣ್ಣ ಮತ್ತು ಅತ್ತಿಗೆ ಮದುವೆ ಆಗಿರೋರು ಈಗಷ್ಟೇ ಬಂದಿದ್ದಾರೆ ಅಂತ ಅನಿಸುತ್ತೆ. ಅದಾದಮೇಲೆ ಇವ್ರದ್ದು ಗಿಲ್ಲಿ ಫ್ಯಾಮಿಲಿ, ಅಫ್ಕೋರ್ಸ್ ಇವತ್ತು ಬೆಳಗ್ಗೆ ಪ್ರೋಮೋ ಅಷ್ಟೇ ಬಂದಿದೆಯಲ್ಲ, ಬೆಳಗ್ಗೆ ಅಷ್ಟೇ ಗಿಲ್ಲಿ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಸೊ ಅಲ್ಲೊಂದಷ್ಟು ಒಳ್ಳೆ ಮಜಾ ಇರುತ್ತೆ. ಇವತ್ತಿನ ಎಪಿಸೋಡ್ ಸಖತ್ತಾಗಿರುತ್ತೆ ಇನ್ಫ್ಯಾಕ್ಟ್. ಅದಾದಮೇಲೆ ಲೈವ್ ಪ್ರಕಾರ ಲೈಕ್ ರಘು ಅವ್ರ ಫ್ಯಾಮಿಲಿ ಬಂದಿದೆ, ಈ ಕಡೆ ಕಾವ್ಯ ಅವ್ರ ಫ್ಯಾಮಿಲಿನೂ ಅದಾದಮೇಲೆ ಬರುತ್ತೆ. ಅಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅದೆಲ್ಲ ಬರುತ್ತೆ ಅನ್ನೋ ಥರ ಆ್ಯಕ್ಚುಲಿ ಲೈವಲ್ಲಿ ತೋರಿಸಿದ್ದಾರೆ. ಒಟ್ಟಾರೆಯಾಗಿ ಗಿಲ್ಲಿ ಈ ವಾರ ಯಾಕೆಂದರೆ ಯಾಕೆಂದರೆ ಯಾರೆಲ್ಲ ಬೇರೆ ಕಂಟೆಸ್ಟೆಂಟ್ಸ್ ಅಮ್ಮಂದಿರು ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೋ ಆಲ್ಮೋಸ್ಟ್ ಗಿಲ್ಲಿಗೇ ಯಾಕೆಂದರೆ ಎಲ್ಲರೂ ಕ್ಯಾಪ್ಟನ್ಸಿ ಟಾಸ್ಕಿಗೆ ವೋಟ್ ಮಾಡಿದ್ರೆ
ಬಹುಶಃ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಲೈಕ್ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಸೊ ಅಂದರೆ ಜಾಸ್ತಿ ಬಹುಶಃ ಓಟ್ ಬಂದಿದ್ದರಿಂದ ಗಿಲ್ಲಿಗೆ ಏನಾದರೂ ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ಇದೆಯಾ ಈ ವಾರ ಗೊತ್ತಿಲ್ಲ. ನಿಮಗೂ ಅಕಸ್ಮಾತ್ ಅದ್ರ ಬಗ್ಗೆ ಹಾಗೆ ಆಗುತ್ತೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಎಪಿಸೋಡಲ್ಲಿ ಎಸ್ಪೆಷಲಿ ನಿಮಗೇನು ಜಾಸ್ತಿ ಇಷ್ಟ ಆಯಿತು, ಗಿಲ್ಲಿ ಮತ್ತು ಅಶ್ವಿನಿ ಅವರ ಅಮ್ಮನ ಒಂದು ಕೆಮಿಸ್ಟ್ರಿನ, ಅಥವಾ ಗಿಲ್ಲಿನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡಿದ ಧನುಷ್ ಅವರ ಅಮ್ಮನ ಯಾಕಂದರೆ ಇನ್ನೋಸೆನ್ಸಾ, ಅಥವಾ ಏನು ಇಷ್ಟ ಆಯಿತು ನಿಮಗೆ ಎಕ್ಸಾಕ್ಟ್ಲಿ? ರಕ್ಷಿತಾ ಅವ್ರ ಅಮ್ಮ ಕೂಡ ಬಂದಿದ್ದರು, ಅವರಿಬ್ಬರದ್ದು ಕ್ಯೂಟ್ ಕಾನ್ವರ್ಸೇಷನ್ ಇತ್ತು. ಅದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.